ವಾಣಿಜ್ಯ ಬೆಳೆಯುತ್ತಾ ಮುಖ ಮಾಡಿದ ರೈತರು. ಚಳ್ಳಕೆರೆ ತಾಲೂಕಿನಲ್ಲಿ ಮಳೆಯಾಶ್ರಿತ ಮತ್ತು ಸಂಪ್ರದಾಯ ಶೇಂಗಾ ಬೆಳೆಯುವ ಪದ್ಧತಿಯಿಂದ ಹಿಮ್ಮುಖರಾಗುತ್ತಿರುವ ರೈತರು ವಾಣಿಜ್ಯ ಬೆಳೆಗಳತ್ತ ಆಸಕ್ತಿ ಬೆಳೆಸಿಕೊಳ್ಳುತ್ತಿದ್ದಾರೆ. ಕಡಿಮೆ ನೀರು, ಕಡಿಮೆ ಖರ್ಚಿನಲ್ಲಿ ಮತ್ತು ಅಲ್ಪ ಅವಧಿಯಲ್ಲಿ ಲಾಭದಾಯಕ ಬೆಳೆಗಳಲ್ಲಿ ಸುಲಭ ದಾರಿ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ರೈತರ ಚಟುವಟಿಕೆಗಳನ್ನು ಕಾಣುತ್ತಿದ್ದೇವೆ. ಈ ಭಾಗದ ಒಣ ಭೂಮಿಯಲ್ಲಿ ಒಮ್ಮೆ 2020ರಲ್ಲಿ ಕೇವಲ 3 ಎಕರೆ ಭೂಮಿಯಲ್ಲಿ ಪ್ರಾಯೋಗಿಕವಾಗಿ ಎಂಬಂತೆ ಪಡಗಲಬಂಡೆ ಗ್ರಾಮದ ರೈತನೊಬ್ಬ ಡ್ರ್ಯಾಗನ್ ಫ್ರೂಟ್ ಬೆಳೆಯಲಾಗಿತ್ತು. ಇದರ ಲಾಭ, ಮಾರಾಟದ ಅವಕಾಶ, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಮತ್ತು ಬೇಡಿಕೆ ತಿಳಿದುಕೊಂಡ ಸ್ಥಳೀಯ ರೈತರಲ್ಲಿ ಹೆಚ್ಚಿನ ಆಸಕ್ತಿ ಹುಟ್ಟಿಸಿದೆ. ಪ್ರಸಕ್ತ ವರ್ಷದಲ್ಲಿ ತಾಲೂಕಿನ ಕ್ಯಾದಿಗುಂಟೆ, ಪಗಡಲಬಂಡೆ, ದೇವರೆಡ್ಡಿಹಳ್ಳಿ, ಗೌರಸಮುದ್ರ, ಚೌಳಕೆರೆ, ಬೆಳಗೆರೆ, ವೀರದಿಮ್ಮನಹಳ್ಳಿ, ಗೋರ್ಲಕಟ್ಟೆ ಸೇರಿದಂತೆ ವಿವಿಧ ಭಾಗದಲ್ಲಿ ಬರೋಬ್ಬರಿ 55,000 ಹೆಕ್ಟೇರು ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆ ಬೆಳೆಯಲಾಗುತ್ತಿದೆ. ಗೊರ್ಲಕಟ್ಟೆ ರೈತ ಎಸ್. ದೇವರಾಜ್ ತನ್ನ 1 ಎಕರೆ ಜಮೀನಿನಲ್ಲಿ 2,000 ಗಿಡಗಳನ್ನು 2022ರಲ್ಲಿ ನಾಟಿ ಮಾಡಲಾಗಿದೆ. ತಲಾ 60 ರು ಖರ್ಚಿನಂತೆ 2,000 ಗಿಡಗಳನ್ನು ಗುಜರಾತಿನಿಂದ ತರಲಾಗಿದೆ ಎಂದರು. ತಾಲೂಕಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಗಾರರನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಖಾತ್ರಿ ಯೋಜನೆಯಲ್ಲಿ 1 ಎಕರೆಗೆ 1,20,000 ಸಹಾಯಧನ ನೀಡಲಾಗುತ್ತಿದೆ. ಇಲ್ಲಿನ ಮಣ್ಣಿನ ಫಲವತ್ತತೆಗೂ ಉತ್ತಮವಾಗಿ ಬೆಳೆಯುತ್ತದೆ. ಇದರ ಲಾಭ ಮತ್ತು ಮಾರಾಟದ ಬೇಡಿಕೆ ತಿಳಿದಿರುವ ರೈತರಲ್ಲಿ ಬೆಳೆಯ ಬಗ್ಗೆ ಆಸಕ್ತಿ ಇದೆ. 55,000 ಹೆಕ್ಟೇರು ಪ್ರದೇಶದಲ್ಲಿ ಬೆಳೆ ಬೆಳೆಯಲಾಗಿದೆ ಎಂದು ತೋಟಗಾರಿಕೆ ಸಹಾಯಕ ನಿರ್ದೇಶಕ ಡಾ. ಆರ್. ವಿರೂಪಾಕ್ಷಪ್ಪ ತಿಳಿಸಿದರು. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.